ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೂವು ಹಣ್ಣಿಗೆ ಫುಲ್ ಡಿಮಾಂಡ್. ಅದರಲ್ಲೂ ಬಾಳೆಹಣ್ಣಿಗೆ ಹೆಚ್ಚು ಬೇಡಿಕೆ ಇರುತ್ತೆ. ಈ ಬೇಡಿಕೆಯನ್ನೇ ಬಂಡವಾಳ ಮಾಡಿಕೊಂಡ ದುರುಳರು ಕೆಮಿಕಲ್ ಬಳಸಿ ಹಣ್ಣು ಮಾಡ್ತಾ ಇದ್ರು. ಅದೇ ಅಡ್ಡೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದು ಲೋಡ್ ಗಟ್ಟಲೆ ಹಣ್ಣುಗಳನ್ನ ಸೀಸ್ ಮಾಡಿದ್ದಾರೆ. ಬಾಟಲ್ ಮೇಲೆಯೇ ಡೇಂಜರ್ ಅಂತ ನಮೂದಿಸಿದ್ದಾರೆ. ಅಪಾಯ ಅಂತ ಇದರಲ್ಲೇ ಬರೆದಿದ್ರು ಇದೇ ಕೆಮಿಕಲ್ ಬಳಸಿ ಬಾಳೆಕಾಯಿಗಳನ್ನ ಹಣ್ಣುಗಳನ್ನಾಗಿ ಇಲ್ಲಿ ಮಾಡ್ತಾ ಇದ್ರು. ಈ ದಂಧೆಯನ್ನ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ನಾನು ಸೀಸ್ ಮಾಡ್ತಾ ಇದ್ದೀನಿ, ನನಗಿದೆ ಅಥಾರಿಟಿ. ಬಾಡಿಗೆ ಆದ್ರೆ ನೀನು ಬಾಳೆಹಣ್ಣು ಮಾಡಲು ಅಪಾಯಕಾರಿ ಕೆಮಿಕಲ್ ಬಳಕೆ. ಉಡುಪಿಯಲ್ಲಿ 5,000 ಕೆಜಿ ಹಾನಿಕಾರಕ ಬಾಳೆಹಣ್ಣು ಸೀಸ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಲಕ್ಷ್ಮೀ ದೇವಿಯ ನೈವೇದ್ಯದಿಂದ ಹಿಡಿದು ಮುತ್ತೈದೆಯರಿಗೆ ಉಡಿ ತುಂಬುವವರೆಗೂ ಎಲ್ಲದಕ್ಕೂ ಬಾಳೆಹಣ್ಣು ಬಳಕೆಯಾಗತ್ತೆ. ಹೀಗಾಗಿ ಬಾಳೆಹಣ್ಣಿಗೆ ಫುಲ್ ಡಿಮ್ಯಾಂಡ್ ಇದೆ. ಅದರಲ್ಲೂ ಹಳದಿ ಬಣ್ಣದಿಂದ ಕಂಗೊಳಿಸುವ ಹಣ್ಣನ್ನ ಜನ ಮುಗಿಬಿದ್ದು ಖರೀದಿ ಮಾಡ್ತಾರೆ. ಆದ್ರೆ ಆ ಹಣ್ಣು ಹೇಗೆ ತಯಾರಾಗ್ತಾ ಇದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹೌದು, ಬಾಟಲ್ ಮೇಲೆಯೇ ಡೇಂಜರ್ ಅಂತ ಬರೆಯಲಾಗಿದೆ. ಆದ್ರೆ ಇಂಥ ಕೆಮಿಕಲ್ ಬಳಸಿ ಉಡುಪಿಯಲ್ಲಿ ಕೃತಕವಾಗಿ ಹಣ್ಣುಗಳನ್ನ ಮಾಗಿಸಲಾಗ್ತಾ ಇತ್ತು. ಈ ಕೆಮಿಕಲ್ ಮಿಶ್ರಿತ ನೀರಿನಲ್ಲಿ ಅದ್ದಿ ತೆಗಿತಾ ಇದ್ದಂತೆ ರಾತ್ರಿ ಕಳೆದು ಬೆಳಗಾಗೋದಷ್ಟರಲ್ಲಿ ಬಾಳೆಕಾಯಿ ಹಣ್ಣಾಗ್ಬಿಡತ್ತೆ. ಇಂಥ ದಂಧೆ ನಡೀತಾ ಇದ್ದದ್ದು ಉಡುಪಿಯಲ್ಲೇ. ಉಡುಪಿ ತಾಲೂಕಿನ ಕೆಂತೂರು ಹಾಗೂ ಮಣಿಪಾಲ ಸಮೀಪದ ದುಗ್ಲಿ ಪ್ರದೇಶದಲ್ಲಿ ರಾಸಾಯನಿಕ ಬಳಸಿ ಬಾಳೆಕಾಯಿಗಳನ್ನ ಹಣ್ಣು ಮಾಡಲಾಗ್ತಾ ಇತ್ತು. ನಿನ್ನೆ ಗೋದಾಮಿನ ಮೇಲೆ ದಾಳಿ ನಡೆಸಿದ್ದ ಎಸಿಎಸ್ಆರ್ ರಶ್ಮಿ ಹಾಗೂ ಆರೋಗ್ಯ ಅಧಿಕಾರಿಗಳು ಬಾಳೆಹಣ್ಣಿಗೆ ಬಳಸ್ತಾ ಇದ್ದ ಹಾನಿಕಾರಕ ರಾಸಾಯನಿಕಗಳನ್ನ ವಶಕ್ಕೆ ಪಡೆದಿದ್ದಾರೆ. ವಾಹನ ಹಾಗೂ 5,000 ಕೆಜಿ ಹಾನಿಕಾರಕ ಬಾಳೆಹಣ್ಣನ್ನ ಸೀಸ್ ಮಾಡಲಾಗಿದೆ. ಬಾಳೆಹಣ್ಣಿನ ಬಣ್ಣ ಬಯಲಾಗ್ತಿದ್ದಂತೆ ವ್ಯಾಪಾರ ಕುಸಿತ. ಉಡುಪಿಯಲ್ಲಿ ಯಾವಾಗ ಈ ದಂಧೆ ಬಯಲಾಯ್ತೋ ಸ್ವಾಭಾವಿಕವಾಗಿ ಹಣ್ಣು ಮಾಡೋರಿಗೆ ತೊಂದರೆಯಾಗಿದೆ. ರೈತರಿಗೆ ನಷ್ಟ ಆಗ್ತಾ ಇದೆ. ಯಾಕಂದ್ರೆ ಈ ದಂಧೆ ಬಯಲಾಗ್ತಾ ಇದ್ದಂತೆ ವ್ಯಾಪಾರ ಕೂಡ ಕುಸಿತ ಆಗಿದೆ ಅಂತ ವ್ಯಾಪಾರಿಗಳೇ ಅಳಲು ತೋಡ್ಕೊಂಡಿದ್ದಾರೆ. ಯಾಕಂದ್ರೆ ಇವರು ಒಬ್ಬರು ಕೆಮಿಕಲ್ ಹಾಕಿದ್ರಿಂದ ಇಡೀ ನಮ್ಮ ಕರ್ನಾಟಕದ ವ್ಯಾಪಾರಸ್ಥರಿಗೆ ಹಿಡ್ಕೊಂಡು ಒಂದು ರೈತರಿಗೆ ಹಿಡ್ಕೊಂಡು ಎಲ್ಲರಿಗೂ ಸಮಸ್ಯೆ ಸರ್. ಬಾಳೆಕಾಯಿ ಕೆಮಿಕಲ್ ಹಾಕ್ತಾರೆ ಎಂತ ಮರಿ ಹೆಲ್ತ್ಗೆ ಪೆಟ್ಟಿದೆ. ಹಾಗಾಗಿ ಹೋದ ವರ್ಷ ಒಂದು ಸಾರಿ ಒಂದು 5 ವರ್ಷದಿಂದ ಒಂದು 2-3 ಸಾರಿ ಆಗಿತ್ತು ಸರ್ ಇರ್ತಾರೆ. ನಮಗೊಂದು 15-20 ದಿವಸ ವ್ಯಾಪಾರ ಇಲ್ಲ ಸರ್. ಅದರಿಂದ ಇವತ್ತು ಕೂಡ ಸುಮಾರು ನಮ್ಮದು ಬಾಳೆಕಾಯಿ ಕೆಲವೊಂದು ಬೇಡ ಮರ ಕೆಮಿಕಲ್ ಹಾಕ್ತಾರೆ ಅನ್ನೋ ಉದ್ದೇಶದಲ್ಲಿ ಬೆಳಗ್ಗೆ ಹೇಳಿ ಹೋಗಿದ್ದಾರೆ. ಕೆಮಿಕಲ್ ಬಾಳೆ ಸೇವನೆಯಿಂದಾಗಿ ಹೊಟ್ಟೆ ನೋವು, ಮೈಕೆರೆತ, ವಾಂತಿ ಭೇದಿ ಆಗುತ್ತೆ ಅಂತಾರೆ ಆಹಾರ ತಜ್ಞರು. ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕೃತಕ ಇದು ಕೆಮಿಕಲ್ ಯೂಸ್ ಮಾಡಿ ಅದನ್ನ ರೈಪನ್ ಮಾಡ್ತಾರೆ. ಖಂಡಿತವಾಗೂ ಅದು ಮನುಷ್ಯನ ದೇಹಕ್ಕೆ ಹೋದಾಗ ಹೊಟ್ಟೆ ನೋವು ಬರೋದು, ಹೊಟ್ಟೆ ಉರಿ, ಹೊಟ್ಟೆ ನೋವು, ಹೊಟ್ಟೆ ಉಬ್ರಿಸ್ಕೊಳೋದು, ಈ ತರದೆಲ್ಲ ಆಗೋ ಸಾಧ್ಯತೆಗಳಿದೆ. ಅಷ್ಟೇ ಅಲ್ಲ, ನಾಸಿಯಾ, ವಾಮಿಟಿಂಗ್, ಈ ತರ ಸ್ಲೈಟ್ ಆಗಿ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಕತ್ತಲೆ ಕೋಣೆಯಲ್ಲಿ ಕಾಯಿಗಳನ್ನಿಟ್ಟು ಡೋರ್ ಕ್ಲೋಸ್ ಮಾಡೋ ಮೂಲಕ, ಹೊಗೆ ಹಾಕೋ ಮೂಲಕ ಸ್ವಾಭಾವಿಕವಾಗಿ ಹಣ್ಣು ಮಾಡಲಾಗತ್ತೆ. ಆದ್ರೆ ಬೇಗ ಹಣ್ಣಾಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಕೆಮಿಕಲ್ ಬಳಕೆ ಆಗ್ತಾ ಇದ್ದದ್ದು ಆರೋಗ್ಯಕ್ಕೆ ಅಪಾಯ ತರಿಸ್ತಾ ಇದೆ. ಉಡುಪಿಯಿಂದ ಪ್ರಜ್ವಲ್ ಅಮೀನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.